ಜಾಗೃತರಾಗಿ. ಯಾಕೆ ಜಾಗೃತ ಯಾಕಾಗಬೇಕಾಗಿದೆ? ನಮ್ಮ ಪರಿಸ್ಥಿತಿ ಆ ರೀತಿ ಇದೆ. ಹಿಂದೂ ಸಮಾಜದ ಪರಿಸ್ಥಿತಿ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ನನ್ನ ನೆಚ್ಚಿನ ಬಂಧುಗಳೇ. ಕಳೆದ ಒಂದೆರಡು ವಾರಗಳಿಂದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಾಗಿದೆ ಯೋಚನೆ ಮಾಡಿ ನೋಡಿ ಒಮ್ಮೆ. ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತ ಘಟನೆ. ಕಳೆದ ಒಂದೆರಡು ವಾರಗಳಿಂದ ಬಾಂಗ್ಲಾದೇಶದ ಹಿಂದೂಗಳನ್ನ ಮನೆಯನ್ನ ಹುಡುಕಿ ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಾಟ ಮಾಡಲಾಗ್ತದೆ. ಬಾಂಗ್ಲಾದಲ್ಲಿ ಹಿಂದೂಗಳ ಮನೆಗೆ ಬೆಂಕಿ ಇಡಲಾಗ್ತಾ ಇದೆ. ಹಿಂದೂಗಳನ್ನ ಬೀದಿಗೆ ಎಳೆದು ತಂದು ನಡು ಬೀದಿನಲ್ಲಿ ನಿಲ್ಲಿಸಿ ಹಿಂದೂಗಳನ್ನ ಒಡೆಯಲಾಗ್ತಾ ಇದೆ. ಯಾಕಿಂತ ಪರಿಸ್ಥಿತಿ ಬಂತು ಬಾಂಗ್ಲಾದೇಶದ ಹಿಂದೂಗಳಿಗೆ? ಜಾಗೃತಿಯ ಕೊರತೆ. ಒಂದೆರಡು ಘಟನೆ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತ ಘಟನೆ. ಆದ್ರೆ ಇದೇ ರೀತಿಯ ಘಟನೆ ಕಳೆದ 3.5 ದಶಕಗಳ ಹಿಂದೆ, 35 ವರ್ಷಗಳ ಹಿಂದೆ ಕಾಶ್ಮೀರದಲ್ಲೂ ನಡೆದಿತ್ತು. ಕಾಶ್ಮೀರ ಸ್ಟೇಟ್ ಅಂಡ್ ಟರ್ಬುಲೆನ್ಸ್ ಎಂಬ ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಲೇಖಕರು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಕಾಶ್ಮೀರದ ಹಿಂದೂಗಳಿಗೆ ಘೋಷಣೆಗಳನ್ನು ಕೊಟ್ಟಿದ್ರು ಮತಾಂಧರು. ಏನಂತ ಘೋಷಣೆ? ಕಾಶ್ಮೀರದ ಹಿಂದೂಗಳೇ, ನಿಮ್ಮ ಹೆಣ್ಣು ಮಕ್ಕಳನ್ನು ಕಾಶ್ಮೀರದಲ್ಲೇ ಇಟ್ಟು ನೀವು ಕಾಶ್ಮೀರವನ್ನು ಬಿಟ್ಟು ತೊಲಗಿ. ಅಂದು ಕಾಶ್ಮೀರದ ಹಿಂದೂಗಳಿಗೆ ಕೊಟ್ಟಂತ ಘೋಷಣೆ. 35 ವರ್ಷಗಳ ಹಿಂದೆ ಕಾಶ್ಮೀರದ ಹಿಂದೂಗಳ ನರಮೇಧವನ್ನು ಮಾಡಲಾಯಿತು. ಅಲ್ಲಿಂದ ಒಂದಿಷ್ಟು ಜನ ಹಿಂದೂಗಳು ತಪ್ಪಿಸಿಕೊಂಡು ಬಂದ್ರು. ಕಾಶ್ಮೀರದ ನರಮೇಧವನ್ನು ತಪ್ಪಿಸಿಕೊಂಡು ಬಂದಂತ ಕಾಶ್ಮೀರದ ಹಿಂದೂಗಳು ಇವತ್ತಿಗೂ ನಮ್ಮದೇ ಭಾರತ ದೇಶದ ರಾಜಧಾನಿಯಾದ ದೆಹಲಿಯ ಬೀದಿಗಳಲ್ಲಿ ಅಕ್ಷರಶಃ ನಿರಾಶ್ರಿತರಾಗಿ ಓಡಾಡ್ತಿದ್ದಾರೆ. ಅವರ ದೇಶದಲ್ಲಿ ಅವರೇ ನಿರಾಶ್ರಿತರಾಗಿದ್ದಾರೆ. ಯಾಕಿಂತ ಪರಿಸ್ಥಿತಿ ಕಾಶ್ಮೀರದ ಹಿಂದೂಗಳಿಗೆ ಅಂದು ಬಂತು? ಜಾಗೃತಿಯ ಕೊರತೆ. ಬಾಂಗ್ಲಾದಲ್ಲಿ ಇಂಥ ಘಟನೆ ನಡೀತಾ ಇದೆ, ಕಾಶ್ಮೀರದಲ್ಲಿ ಇದೇ ಘಟನೆ ನಡೀತು, ನಮ್ಮದೇ ಕರ್ನಾಟಕದ ಹುಬ್ಬಳ್ಳಿಯಲ್ಲೂ ಇದೇ ರೀತಿಯ ಒಂದು ಘಟನೆ ನಡೆದಿತ್ತು. ಇಂಥ ಎಷ್ಟು ಘಟನೆಗಳು ಬೇಕು ನನ್ನ ನೆಚ್ಚಿನ ಬಂಧುಗಳೇ? ಈ ಪರಿಸ್ಥಿತಿ ಹಿಂದೂ ಸಮಾಜಕ್ಕೆ ಯಾಕೆ ಬರ್ತಾ ಇದೆ ಅಂದರೆ ಜಾಗೃತಿ ಕೊರತೆ. ಇಂಥ ಪರಿಸ್ಥಿತಿ ಬರಬಾರದು. ನಮ್ಮ ಧರ್ಮದ ಸಂಸ್ಕೃತಿಯ ರಕ್ಷಣೆ ಆಗಬೇಕು. ನನ್ನ ಮನೆ ಮುಂದೆ ಇರುವಂಥ ತುಳಸಿ ಕಟ್ಟೆ ರಕ್ಷಣೆ ಆಗಬೇಕು. ನನ್ನ ಮನೆ ಹಿತ್ತಲ್ಲಿರುವಂಥ ಗೋಮಾತೆ ರಕ್ಷಣೆ ಆಗಬೇಕು. ನನ್ನ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳ ಧಾರ್ಮಿಕತೆ ರಕ್ಷಣೆ ಆಗಬೇಕಂದ್ರೆ ನಮಗಿರೋದು ಏಕೈಕ ಮಾರ್ಗ ಅದು ಜಾಗೃತಿ. ಜಾಗೃತಿಯಾಗಿ ಏನು ಮಾಡಬೇಕು? ಹಿಂದೂ ಸಮಾಜ ಜಾಗೃತರಾಗಿ ಏನು ಮಾಡಬೇಕು? ಸಂಘಟಿತರಾಗಬೇಕು. ಸಂಘಟಿತ ಭಾವ ಬರಬೇಕು ನನ್ನ ನೆಚ್ಚಿನ ಬಂಧುಗಳೇ. ಯಾಕೆ ಸಂಘಟಿತ ಭಾವ? ನಮ್ಮ ದೌರ್ಭಾಗ್ಯ, ಹಿಂದೂಗಳಿದ್ದೀವಿ ನಾವು ಹೇಳ್ಕೊಳ್ಳಿಕ್ಕೆ ಕೋಟ್ಯಾಂತರ ಜನ ಹಿಂದೂಗಳು ದೇಶದಲ್ಲಿ. ಆದರೆ ಅದರಲ್ಲಿ ಎಷ್ಟು ಜನ ಹಿಂದೂಗಳು ನಿಜವಾಗ್ಲೂ ಹಿಂದೂಗಳಾಗಿ ಉಳಿದಿದ್ದೀವಿ? ಒಬ್ಬ ಹಿಂದುವಿನ ಮುಂದೆ ನಿಂತ್ಕೊಂಡು ನೀನು ಯಾವ ಸಮಾಜಕ್ಕೆ ಸೇರಿದ್ಯಪ್ಪ ಅಂದರೆ ಹಿಂದುವಿನ ಬಾಯಿನಲ್ಲಿ ತನ್ನ ಧರ್ಮದ ಹೆಸರು ಬರೋಕ್ಕೂ ಮುಂಚೆ ಜಾತಿ ಹೆಸರು ಬರುತ್ತೆ. ಒಬ್ಬ ಹಿಂದೂ ಆಗೋಕ್ಕೂ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣರಾಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ಬಲ್ಜಿಗರಾಗ್ತಾರೆ, ಒಬ್ಬ ಹಿಂದೂ ನಾಯಕ್ ಸಮಾಜಕ್ಕೆ ಸೇರಿದವರಾಗ್ತಾರೆ, ಒಬ್ಬ ಹಿಂದೂ SC ಆಗ್ತಾರೆ, ಒಬ್ಬ ಹಿಂದೂ ST ಆಗ್ತಾರೆ. ಹಿಂದೂ ಆಗೋದು ಯಾವಾಗ? ಒಬ್ಬ ಹಿಂದೂ ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರಾಗ್ತಾರೆ. ನಾವು ಅರ್ಥ ಮಾಡ್ಕೊಳ್ಬೇಕು ನನ್ನ ನೆಚ್ಚಿನ ಬಂಧುಗಳೇ. ನಮ್ಮ ಜಾತಿ ಯಾವುದೇ ಇರಲಿ, ನಮ್ಮ ಜಾತಿ ಮೇಲೆ ನಮಗಿರುವಂಥ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರಲಿ, ನಮ್ಮ ಜಾತಿ ನಮ್ಮ ಮನೆಯ ದೇವರ ಕೊನೆ ಒಳಗೆ ಸೀಮಿತ ಆಗಿರಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದಿರಲಿ, ನೀವು ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದರೂ ಕೆಲಸ ಮಾಡಿ, ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ವಸ್ತಿನ ಒಳಗೆ ಸೀಮಿತ ಆಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವ್ರ ಕೋಣೆನ ದಾಟಿ ಮನೆ ವಸ್ಲು ದಾಟಿ ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ ಎಲ್ಲವನ್ನೂ ಮರೆತು ಹೆಗಲ ಮೇಲೆ ಒಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಮನೆ ಬಿಟ್ಟಾಗ ಮಾತ್ರ, ಆ ಭಾವನೆಯಲ್ಲಿ ಮನೆ ಬಿಟ್ಟಾಗ ಮಾತ್ರ ಇವತ್ತು ನಾವು ಸಂಘಟಿತರಾಗ್ಲಿಕ್ಕೆ ಸಾಧ್ಯ, ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಇದೇ ಸಂಘಟಿತ ಭಾವ. ಇದೇ ಮಾತನ್ನು ಕೃಷ್ಣ ಹೇಳಿದಲ್ವಾ? ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಕರೆ ಕೊಟ್ಟರು. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ದದಾತ್ಮಾನುಷಜಾಮ್ಯಹಂ ಪರಿತ್ರಾಣಾಯ ಸಾಧುನ ವಿನಾಶಾಯ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗೆಲ್ಲ ದೇಶ ಮತ್ತು ಧರ್ಮ ನಾಶದ ಅಂಚಿಗೆ ನಿಲ್ಲುತ್ತೋ ಆಗೆಲ್ಲ ದೇಶ ಮತ್ತು ಧರ್ಮದ ರಕ್ಷಣೆಗೆ ನಾನು ಮತ್ತೆ ಅವತರಿಸಿ ಬರ್ತೀನಿ ಅಂತ ಕೃಷ್ಣ ಕರೆ ಕೊಟ್ಟರು. ಅದರ ಮುಂದಿನ ಸಾಲಿನಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾರೆ, ಎಲ್ಲ ಯುಗದಲ್ಲೂ ಧರ್ಮ ರಕ್ಷಣೆಗೆ ಅವತರಿಸ್ತೀನಿ. ಕಲಿಯುಗದಲ್ಲಿ ಯಾವ ಅವತಾರ? ಕಲಿಯುಗದ ಅಂತ್ಯದಲ್ಲಿ ಕಲ್ಕಿ ಅವತಾರ. ಆದರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದಲ್ಲಿ ಧರ್ಮ ಮತ್ತು ದೇಶ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘ ಶಕ್ತಿ ಕಲಿಯುಗೆ ಅನ್ನೋ ಮಾತನ್ನ ಕೃಷ್ಣ ನಮ್ಗೆ ಆದರ್ಶವಾಗಿ ಕೊಟ್ಟರು. ಸಂಘಟನೆಯ ಬಲದಿಂದ ಮಾತ್ರ ದೇಶ ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು, ಅಪಾರ ಭೂಮಿ ವಿಸ್ತಾರ ಮಗಣ್ಯ ಜನಸಂಕುಲ ರಾಷ್ಟ್ರಂ ಸಂಘಟನಾ ಇನ್ನ ಪ್ರಭವೇನಾತ್ಮ ರಕ್ಷಣೆ. ತುದಿ ಕಾಣದಷ್ಟು ಅಪಾರ ಭೂಮಿ ವಿಸ್ತಾರ,
ಆ ಅಪಾರವಾದಂಥ ಭೂಭಾಗದ ಒಳಗೆ ಅಗಣ್ಯವಾದಂಥ ಜನಸಂಕುಲ. ಆದರೆ ಆ ಜನರ ಮಧ್ಯದಲ್ಲಿ ಸಂಘಟಿತ ಭಾವ ಇಲ್ಲ ಅಂದರೆ ಧರ್ಮ ಮತ್ತು ದೇಶದ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಈ ಸಂದರ್ಭದಲ್ಲಿ ದೇಶ ಧರ್ಮ ರಕ್ಷಣೆ ಮಾಡಬೇಕಂದ್ರೆ ಇರೋದು ಒಂದೇ ಒಂದು ಮಾರ್ಗ, ಅದು ಸಂಘಟಿತ ಭಾವ. ಜಾತಿಗಳನ್ನು ಮೀರಿದಂಥ ಸಂಘಟಿತ ಭಾವ, ರಾಜಕೀಯ ಆಸಕ್ತಿಗಳನ್ನು ಮೀರಿದಂಥ